ಮನೋಜ್ ಮಂಚು ಅವರ ಈ ರೀತಿಯಾಗಿ ಒಂದು ಕಂಬ್ಯಾಕ್ ಮಾಡ್ತಾರೋ ಅಂತೇಳಿ ನಾ ದೇವ್ರಾಣಿ ಅನ್ಕೊಂಡಿರ್ಕಿಲ್ಲ. ಡೇವಿಡ್ ರೆಡ್ಡಿ ಮೂವಿದ ಅಫಿಷಿಯಲ್ ಆಗಿ ಒಂದು ಟೀಸರನ್ನು ನಿನ್ನೆ ರಿಲೀಸ್ ಮಾಡ್ತಾರೋ. ಇದನ್ನು ನೋಡ್ಕೊಂಡು ನನಗೆ ಅನಿಸ್ತು ಭಾಳಷ್ಟು ಅಂದ್ರೆ ಭಾಳಷ್ಟು ಬೆಟರ್ ಐತಿ. ಇದರ ಒಂದು ಏನು ಥೀಮ್ ಇರ್ತೈತೆ ಅಂದ್ರೆ ಸ್ಟೋರಿ ಏನಿರ್ತೈತೆ ಅಂದ್ರೆ 1947 ಮೊದಲು ಒಂದು ಬ್ರಿಟಿಷರೇನು ನಾವು ಭಾರತದೊಳಗೆ ಆಳ್ತಿದ್ದಾರಲ್ಲ, ಅವಾಗ ನಮ್ಮ ಒಂದು ದೇಶದೊಳಗೆ ಗಾಂಧೀಜಿಯವರನ್ನು ಎದುರು ಹಾಕೊಂಡು ನಿಂತಂಥ ವ್ಯಕ್ತಿ ಅಂದ್ರೆ ಇವರು ಅಂತ ಹೇಳ್ಬೋದು. ಅಂದ್ರೆ ಡೇವಿಡ್ ರೆಡ್ಡಿ ಅನ್ನೋದು ಒಂದು ನಿಜ ಜೀವನದ ಪಾತ್ರವನ್ನು ಇಟ್ಕೊಂಗಾಸ ಮೂವಿಯನ್ನು ತೆಗ್ಯಾಕೆ ನಿಂತಾರು. ಅಂದ್ರೆ ಗಾಂಧೀಜಿಯ ವಿರುದ್ಧವಾಗಿ ಹೋಗೋದಂದ್ರೆ ಇದರ ಅರ್ಥ ಗಾಂಧೀಜಿಯವರ ಒಂದು ಅಹಿಂಸೆವಾದಿ, ಬಟ್ ಇವರ ಹಿಂಸೆಯನ್ನು ಮಾಡತ್ತಾರು, ಇದು ಅವರ ವಿರುದ್ಧವಾಗಿ ಹೋಗೋದಂತ ಹೇಳ್ಬೋದು. ಬಟ್ ಹಿಂಸೆ ಅಂದ್ರೆ ಅಷ್ಟು ಇಷ್ಟಲ್ಲ, ಈತ ಇಡೀ ಒಂದು ಏನು ಬ್ರಿಟಿಷರ್ ಎಂಪೈರ್ ಐತಲ್ಲ ಅದಕ್ಕನ್ನು ವಿರುದ್ಧವಾಗಿ ನಿಂತಾರು. ಅನೇಕ ಜನ ಸೋಲ್ಜರ್ಗಳನ್ನು ಕೊಂದಾರು, ಅನೇಕ ರೀತಿಯ ಫಂಡನ್ನು ಒಂದು ದರೋಡೆ ಕೂಡ ಮಾಡಿದಾರು. ಈ ರೀತಿಯಾದ ಒಂದು ಸ್ಟೋರಿ ಲೈನನ್ನು ಈ ಒಂದು ಡೇವಿಡ್ ರೆಡ್ಡಿ ಅನ್ನೋ ಮೂವಿ ಒಳಗೊಂಡಿರ್ತೈತಿ. ಇನ್ನು ಈ ಒಂದು ಟೀಸರ್ ವಿಚಾರಕ್ಕೆ ಬಂದ್ರೆ ಟೀಸರ್ ಒಳಗೆ ಎಲ್ಲ ಕೂಡ ಬೆಸ್ಟ್ ಒಳಗಿತ್ತು. ಅದರೊಳಗೂ ತೋರಿಸಿದಂಥ ರೀತಿ ಮಾತ್ರ ಬೆಂಕಿ ಲೆವೆಲ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಸಿನಿಮಾಟೋಗ್ರಫಿ ಅಂದರೆ ಈ ರೀತಿಯಾಗಿ ಇರಬೇಕು ಅನ್ನೋದನ್ನು ಡೆಫಿನೆಟಾಗಿ ತೋರಿಸ್ಕೊಟ್ಟಾರು. ಅವರ ಒಂದು ಬುಲೆಟ್ ಮ್ಯಾಗ್ ಬರುವಂಥ ಲುಕ್ ಆಗಲಿ, ಆನಂತರ ಇವರ ಆ್ಯಕ್ಟಿಂಗ್ ಸ್ಕಿಲ್ ಆಗಲಿ ಎಲ್ಲ ಕೂಡ ಟಾಪ್ ಕ್ಲಾಸ್ ಒಳಗಿತ್ತು. ಅದರೊಳಗೂ ಆ ಫೈಟಿಂಗ್ ಸೀನ್ಗಳು ಮಾತ್ರ ನನಗೆ ಭಾಳಷ್ಟು ಲೈಕ್ ಅದು. ಆ ಜಕ್ಕೊಂದು ಹೋಗೋದು ಮುಂದೆ ಕತ್ತನ್ನು ಕೊಯ್ಯೋದಾಗಲಿ ಇದನ್ನೆಲ್ಲ ನೋಡ್ರೆ ಬ್ರುಟ್ಯಾಲಿಟಿ ನೆಕ್ಸ್ಟ್ ಲೆವೆಲ್ ಒಳಗೆ ಅಂತ ಹೇಳ್ಬೋದು, ಭಾಳಷ್ಟು ಇರ್ತೈತಿ. ಅದರೊಳಗೂ ನಮ್ಮ ದೇಶದೊಳಗೆ ಗಾಂಧೀಜಿಯವರನ್ನ ಎದುರು ಹಾಕೊಂಡು ನಿಂತಂಥ ವ್ಯಕ್ತಿಯ ಸ್ಟೋರಿ ಕೇಳೋದಂದ್ರೆ ಅದೊಂಥರ ಬೇರೆನ ರೋಮಾಂಚನ ಆಕೈತಿ. ಡೆಫಿನೆಟಾಗಿ ಆ ವೈಬ್ ಕೂಡ ಈ ಒಂದು ಮೂವಿ ಒಳಗೊಂಡಿರ್ತೈತಿ. ಅಂದ್ರೆ ನಮ್ಮ ಭಾರತದೊಳಗೆ ಇಲ್ಲೇ ಇದಕ್ಕೊಂಗಾಸ ಇಂಗ್ಲೆಂಡ್ದವ್ರನ್ನ ಒಂದು ಎದುರು ಹಾಕೊಳ್ಳೋದಂದ್ರೆ ಆಗಿನ ಸಂದರ್ಭದಾಗ ಭಾಳಷ್ಟು ಕ್ರಿಟಿಕಲ್ ಇತ್ತು. ಅದನ್ನು ಡೇವಿಡ್ ರೆಡ್ಡಿ ಅನ್ನೋರು ಹೆಂಗೆ ನಿಭಾಯಿಸಿರು ಅನ್ನೋದನ್ನು ಈ ಒಂದು ಮೂವಿ ಒಳಗೊಂಡಿರ್ತೈತಿ. ಟೀಸರ್ ಒಳಗೆ ಎಲ್ಲ ಕೂಡ ಪರ್ಫೆಕ್ಟ್ ಲೆವೆಲ್ ಒಳಗಿತ್ತು. ಮಂಚು ಅವರ ಆ್ಯಕ್ಟಿಂಗ್ ಕೂಡ ಟಾಪ್ ಕ್ಲಾಸ್ ಒಳಗಿತ್ತು. ಮತ್ತು ಅನೇಕ ಜನ ಆ್ಯಕ್ಟರ್ಗಳು ಏನದಾರಲ್ಲ ಇದ್ರೊಳಗೆ ತೋರಿಸ್ತಂದ್ರೆ ಒಂದಷ್ಟು ಜನ ಹೊಸವ್ರು ಇದ್ದರೂ ಕೂಡ ತಮ್ಮ ಬೆಸ್ಟನ್ನು ನೀಡೋಕೆ ಪ್ರಯತ್ನ ಪಟ್ಟಾರು ಅನ್ನೋದು ಈ ಒಂದು ಟೀಸರ್ಲೇ ನಮ್ಗೆ ತಿಳಿತು. ಆನಂತರ ನಾ ಇನ್ನೊಂದು ಏನು ಇದನ್ನು ಹೋಗಿ ಇದನ್ನು ಮಾಡಿ ಅಂದ್ರೆ ಅಬ್ಸರ್ವ್ ಎಲ್ಲ ಕೂಡ ಒಂಥರ ಒಂದು ಸಿನಿಮಾಟೋಗ್ರಫಿಗಳು ಹೊಂಟೈತಿ. ಅಂದರೆ ಎಲ್ಲೂ ಕೂಡ ಬೇರೆದೇನು ಆ್ಯಡ್ ಆಗಿಲ್ಲ. ಏನು ಮೂವಿಗೆ ಬೇಕಲ್ಲ ಅದನ್ನು ಡೆಫಿನೆಟಾಗಿ ಆ ಸೀನ್ಗಳಿಗೆ ತಕ್ಕಂಗೆ ಆ್ಯಡ್ ಮಾಡಿದಾರು. ಅದೊಂದು ಟೀಸರ್ದ ಸ್ಪೆಷಾಲಿಟಿ ಕೂಡ ಹೌದು. ಇನ್ನು ಅವ್ರನ್ನ ಏನೇನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರಲ್ಲ ಒಬ್ಬೊಬ್ರನ್ನ ಭಾಳಷ್ಟು ಚಲೋ ತಮಗೆ ಲೆವೆಲ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರು. ಅದರೊಳಗೂ ಈ ಡೇವಿಡ್ ರೆಡ್ಡಿ ಅನ್ನೋ ಒಂದು ಮೇನ್ ಪಾತ್ರವನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡೋದು ಈ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ಡೆಫಿನೆಟಾಗಿ ಅದೇ ರೀತಿ ಒಳಗೆ ಕೊಟ್ಟರು. ಆ ಬ್ಯಾಕ್ಗ್ರೌಂಡದು ವೈಬ್ ಆಗಲಿ, ಆನಂತರ ಆ ಹಳ್ಳಿ ಒಳಗೆ ನಡೀತಾ ಇರುವಂಥ ಒಂದಷ್ಟು ಬ್ರುಟ್ಯಾಲಿಟಿಗಳಾಗಲಿ ಇವನ್ನೆಲ್ಲ ಭಾಳಷ್ಟು ಡೀಪಾಗಿ ತೋರಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಸ್ಟೋರಿ ಒಳಗೆ ಇನ್ನೊಂದು ಆ್ಯಡ್ ಮಾಡೋದಂದ್ರೆ ಒಂದು ಎಲ್ಲ ಸ್ಟೋರಿ ಒಳಗೆ ನೋಡುವಂಗೆ ಇದ್ರಾಗೂ ಒಂದು ಲವ್ ಸ್ಟೋರಿ ಇರ್ತೈತಿ ಡೆಫಿನೆಟಾಗಿ. ಬಟ್ ಇಲ್ಲಿ ಹೆಂಗಿರ್ತೈತೆ ಅಂದ್ರೆ ಆ ಒಂದೇನು ಹುಡುಗಿದಾಳ ಆಕಿ ಬ್ರಿಟಿಷರ್ದವ್ರು ಕಡೆದಾಕಿ ಅದಾಳು. ಇವ್ನಿಗೇನಾರ ಮಾಡೋ ಸಂಬಂಧ ಬಂದಿರಬಹುದು. ಅವಾಗ ನಾವು ಗನ್ ಹಿಡಿಯೋ ಒಂದು ಇದನ್ನ ಸೀನ್ಗಳನ್ನು ನೋಡ್ತೇವೆ. ಫಸ್ಟ್ನಾಗ ಲವ್ ಸೀನ್, ಆನಂತರ ಒಂದು ಗನ್ನ ಇದಕ್ಕೆ ಹಿಡಿದು ಕೂಡ ನೋಡ್ತೇವಂದ್ರೆ ಇವ್ನ ವಿರುದ್ಧವಾಗಿ ನಿಲ್ಲೋದನ್ನು ನೋಡ್ತೇವಂದ್ರೆ ಇದರ ಅರ್ಥ ಇಷ್ಟ, ಒಂದು ಈಕೇನ್ರ ಇವನ ವಿರುದ್ಧವಾಗಿ ಏನರ ಒಂದು ಪಿತೂರಿಯನ್ನು ಮಾಡ್ಕೊಂಡು ಬಂದಿರಬಹುದು. ಅಂದ್ರೆ ಬ್ರಿಟಿಷರನ್ನ ಈಕಿನ ಕಳಿಸಿರ್ಬೋದು. ಈ ರೀತಿಯಾದ ಸೀನ್ಗಳನ್ನು ಕೂಡ ನಾವು ನೋಡೋ ಚಾನ್ಸ್ ಐತಿ. ನೋಡೋಣ ಅದನ್ನು ಮೂವಿ ಒಳಗೆ ಹೆಂಗೆ ತೋರಿಸ್ಕೊಡ್ತಾರೆ ಅಂತೇಳಿ. ಇನ್ನು ಇವರ ಬುಲೆಟ್ ಇವ್ರಕ್ಕಿಂತ ಹೆಚ್ಚು ಇವರ ಬುಲೆಟ ಸೌಂಡ್ ಮಾಡಾಯಿತು ಒಂದು ಟೀಸರ್ ಒಳಗೆ. ಡೆಫಿನೆಟಾಗಿ ಅದನ್ನು ಮಾತ್ರ ಬೆಂಕಿ ಲೆವೆಲ್ ಒಳಗಿತ್ತು. ಈಗ ರೀಸೆಂಟಾಗಿ ಏನು ರಿಲೀಸ್ ಆದಲ್ಲ NTR ಆನಂತರ ಪೆದ್ದಿ ಮೂವಿ ಇವಕ್ಕೆಲ್ಲ ಹೋಲಿಸಿದ್ರೆ ಇದು ಒಂದು ಚೂರು ಮಟ್ಟಿಗೆ ಬೆಟರ್ ಇತ್ತು ಅನ್ನೋದು ನಂಗೆ ಡೆಫಿನೆಟಾಗಿ ಅನಿಸ್ತು. ಓವರಾಲ್ ಆಗಿ ಈ ಒಂದು ಟೀಸರ್ ಕಾರ್ಡ್ ನನ್ನ ಕಡೆ ಅಂದ್ರೆ 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನು. ಚಲೋ ಇತ್ತು ಆ ಕಾರಣಕ್ಕೆ. ಇದಾಗಿತ್ತ ಡೇವಿಡ್ ರೆಡ್ಡಿ ಮೂವಿದ ಅಫಿಷಿಯಲ್ ಟೀಸರ್ ರಿವ್ಯೂ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನು. ಅಲ್ಲಿವರೆಗೂ ಬಾಯ್.